ಮುತ್ತು ಒಂದಷ್ಟು ಮಾತಾಡಿದ್ದಾನೆ, ಒಂದು ವಿಡಿಯೋ ಇದೆ ಒಂದು, ಅದನ್ನ ಹಾಕೋಣ ಓಕೆನಾ? ಅವ್ನು ಏನ್ ಮಾತಾಡಿದ್ದಾನೆ ಅನ್ನೋದನ್ನ ಒಂದು ಕೇಳಿಸ್ಕೊಳ್ಳೋಣ ವೀಕ್ಷಕರೇ. ಮುತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಕ್ಕಾಗಲ್ಲ, ಹೆಣ್ಣುಮಗುವಾಗಿ ನಾನಂತೂ ಆ ಪದವನ್ನ ನಾನು ಬಳಸಕ್ ಹೋಗೋದೇ ಇಲ್ಲ ಅಂತ ಒಂದು ಪದವನ್ನ ಬಳಸಿ ವಿಡಿಯೋವನ್ನ ಹಾಕಿದ್ದಾನೆ. ಅಂದ್ರೆ ನಾವು ಹೆಣ್ಮಕ್ಳು ಹೇಳಕ್ ಆಗದೆ ಇರುವಂತ ಒಂದು ಪದ, ಆ ಪದವನ್ನ ಕಿಪ್ಪಿಗೆ ಬಳಸಿ ಒಂದು ವಿಡಿಯೋ ಹಾಕಿದ್ದಾನೆ. ಕಿಪ್ಪಿ ಜೊತೆಗೆ ರೀಲ್ಸ್ ಮಾಡ್ಬೇಕಾದ್ರೆ ಮಾತ್ರ ಕಿಪ್ಪಿ ಮುದ್ದು ಬಂಗಾರ ಎಲ್ಲ. ಈಗ ಕಿಪ್ಪಿ ಜೊತೆಗೆ ವಿಡಿಯೋ ಮಾಡ್ತಿಲ್ಲ ಅಲ್ವಾ, ಕಿಪ್ಪಿ ಬಗ್ಗೆ ಏನೇನೆಲ್ಲ ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಬರೀ ನೋಡ್ಕೊಂಬರೋಣ. ಒಬ್ಳು ನನ್ನ ಬಗ್ಗೆ ಹೇಳಿದಾಳೆ ಗುರು, ಏನು ಅಂದ್ರೆ ಮಿಸ್ಸಸ್ ಕಿಪ್ಪಿ ಅವ್ರ ನಿಮ್ಗೆ ಏನಾದ್ರು ನಾಲೆಡ್ಜ್ ಇದೆಯಾ ಮೈಂಡ್ ಅಲ್ಲಿ? ಸ್ವಲ್ಪ ಟ್ರಾನ್ಸ್ಜೆಂಡರ್ ಜೊತೆ ವಿಡಿಯೋ ಮಾಡಿದಕ್ಕೆ ನೀನು ಅವ್ರ ಜೊತೆ ಅಫೈರ್ ಇದೆ ಹಂಗೆ ಅಂತ ಹೇಳ್ತಿದ್ದಲ್ಲ, ಮತ್ ನೀನೇನ್ ಮಾಡಿದ್ಯಾ? ಟ್ರಿಪ್ ಹೋಗ್ತಿರ್ಬೇಕಾದ್ರೆ ಯಾವ ನೀನು ನಿಂದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ ಆಯ್ತಾ? ನೀನೇನ್ ಮಾಡಿದ್ಯಾ, ಏನೇನ್ ಮಾಡಿದ್ಯಾ ಎಲ್ಲ ನಂಗೆ ಗೊತ್ತು ಆಯ್ತಾ? ನಿಂತರ ಟ್ರಿಪ್ ಹೋಗ್ಬಿಟ್ಟು ನಾನು ಯಾವ ಜೊತೆ ಕೈ ಮುಟ್ಟಿಸ್ಕೊಂಡು ಒಂದ್ ಜೊತೆ ಚಕ್ಕಂದ ಆಡ್ಕೊಂಡು ನಾನಿಲ್ಲ ಗುರು ಆಯ್ತಾ? ನಿಂತರ ಆಗಿಲ್ಲ ನಾನು ಆಯ್ತಾ? ನನ್ಗೇನ್ ಗೊತ್ತು, ನಿಂತರಲ್ಲ ನಾನು ಆಯ್ತಾ? ಏನೋ ಗೇ ಅಂತ ಹೇಳಿದಲ್ಲ ಬಾ, ಗೇ ಅಂತ ಅವಳ ಬಗ್ಗೆ ಒಂದು ವಿಡಿಯೋ ಮಾಡಿದಕ್ಕೆ ಇದೆಲ್ಲ ಮಾತಾಡ್ತಿರಲ್ಲ. ಅವಳು ನನ್ನ ಬಗ್ಗೆ ಎಷ್ಟೆಲ್ಲ ಕೆಡ್ದಾಗ ಹೇಳಿದಾಳೆ, ಎಷ್ಟೆಲ್ಲ ಕೆಡ್ದಾಗೆಲ್ಲ ಮಾತಾಡಿದಾಳೆ. ಯಾರಿಗೊಬ್ರು ಕಾಲ್ ಮಾಡ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಹೇಳಿದಾಳೆ, ನಾನು ಈ ತರ ಆ ತರ ಅಂತ ಅನ್ಕೊಂಡು ಆಯ್ತಾ? ಅದು ಲೆಕ್ಕಕ್ಕೆ ಬರಲ್ಲ ಅಲ್ವಾ ನಿಮ್ಗೆ? ನೋಡಿ, ನಮ್ದು ತಪ್ಪು ಮಾತ್ರ ಹೇಳ್ತಾರೆ, ಅವ್ರ ತಪ್ಪು ಏನ್ ಹೇಳ್ಕೊಳಲ್ಲ. ಅವಳು ಒಳ್ಳೆ ನನ್ನ ಬಗ್ಗೆ ಎಲ್ಲ ಕೆಡ್ದಾಗ ಹೇಳ್ತಾ ಇದ್ದಾಳೆ. ಇದು ಏನು ಇದು ತಪ್ಪ ಅಥವಾ ಏನು ನನಗೊಂದು ಅರ್ಥ ಆಗ್ತಿಲ್ಲ ಗುರು. ಇವಳು ನನ್ನ ಬಗ್ಗೆ ಏನು ಕೇಳ್ಬೇಕು ನನ್ನ ಪಡೆ ನಾನು ಇದೇ ಅಲ್ವಾ, ಅದೇ ದಿನ ಆಯ್ತು ಬ್ರೇಕಪ್ ಆಗಿ. ನನ್ನ ಪಡೆ ನಾನು ಇದ್ದೀನಿ, ನಾನು ಏನು ವಿಡಿಯೋ ಮಾಡ್ತಿಲ್ಲ. ನನ್ನ ಪಡೆ ನಾನು ವಿಡಿಯೋ ಮಾಡ್ಕೊಂಡು ನಾನು ಓನ್ ರೀಲ್ಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನಾನು ಇವಳ ಬಗ್ಗೆ ಎಲ್ಲೂ ಹೇಳಿಲ್ಲ, ಮತ್ತೆ ಏನು ಹೇಳೋದು ಇಲ್ಲ. ಇವಳು ನನ್ನ ಬಗ್ಗೆ ಏನು ಕೇಳ್ಬೇಕು ಗುರು? ಫಸ್ಟ್ ಇವಳು ತಪ್ಪಿಡ್ಕೊಂಡು ನನ್ನ ಮೇಲೆ ತಪ್ಪು ಹೊರಿಸ್ತಿದ್ದಾಳಲ್ಲ, ಇದು ನ್ಯಾಯನ ಹೇಳಿ ನೋಡೋಣ. ಒಬ್ಳು ನನ್ನ ಬಗ್ಗೆ ಹೇಳಿದಾಳೆ ಗುರು, ಏನು ಅಂದ್ರೆ ಮಿಸ್ಸಸ್ ಕಿಪ್ಪಿ ಅವ್ರ ನಿಮ್ಗೆ ಏನಾದ್ರು ನಾಲೆಡ್ಜ್ ಇದೆಯಾ ಮೈಂಡ್ ಅಲ್ಲಿ? ಸ್ವಲ್ಪ ಟ್ರಾನ್ಸ್ಜೆಂಡರ್ ಜೊತೆ ವಿಡಿಯೋ ಮಾಡಿ. ಮಿಸ್ ಕಿಪ್ಪಿ ಅವರೇ, ನಿಮಗ್ ನಾಲೆಡ್ಜ್ ಇದೆಯಾ ಮೈಂಡ್ ಅಲ್ಲಿ? ನೀವ್ ಏನೇನ್ ಮಾಡಿದ್ದೀರಾ ಅನ್ನೋದು ಗೊತ್ತು, ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಅನ್ನೋದು ಗೊತ್ತು ಅಂತ ಹೇಳಿ ಮುತ್ತು ಅವರು ಒಂದು ಬೈಟ್ ಕೊಟ್ಟಿದ್ದಾರೆ. ಅಂದ್ರೆ ಮಿಸ್ ಕಿಪ್ಪಿ ಅವರೇ, ನಿಮಗ್ ನಾಲೆಡ್ಜ್ ಇದೆಯಾ? ನೀವ್ ಎಲ್ಲೆಲ್ಲಿ ಹೋಗಿದ್ದೀರಾ, ಏನೇನ್ ಮಾಡಿದ್ರೆ ನಂಗೆ ಚೆನ್ನಾಗಿ ಗೊತ್ತು. ನೀವ್ ಯಾರ ಹತ್ರ ಕೈ ಮೈಯಲ್ಲಿ ಮುಟ್ಟಿಸ್ಕೊಂಡಿದ್ರೆ ನನಗೆ ಗೊತ್ತು, ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ದಾರೆ. ಮಧ್ಯದಲ್ಲಿ ಒಂದು ಬೀಪ್ ಅನ್ನ ಹಾಕಿದೀವಿ, ಆ ಪದವನ್ನು ನಾನು ಕೂಡ ಬಳಸಲ್ಲ, ನಾನು ಹೇಳಕ್ ಹೋಗಲ್ಲ ಆಯ್ತಾ? ಆ ಪದವನ್ನ ಯಾರಿಗೂ, ಯಾವ ಹೆಣ್ಮಕ್ಳಿಗೂ ಬಳಸಬಾರ್ದು. ಅಕ್ಕ ತಂಗಿ ಜೊತೆ ಹುಟ್ಟಿರೋರು ಆದ್ರೆ ಆ ಪದವನ್ನ ಬಳಸಲ್ಲ, ಬಟ್ ಬಳಸಿದಾರೆ ಅಂದ್ರೆ ಅವರ ಯೋಗ್ಯತೆಗಳನ್ನ ತಿಳಿಸ್ಕೊಡುತ್ತೆ ಆ ಪದ. ಓಕೆ, ಅದು ಬಿಡಿ. ಈಗ ಆ ಒಂದು ವಿಡಿಯೋಗೆ ಏನು ಉತ್ತರ ಕೊಡ್ತೀರಾ ನೀವು? ಅದು ಏನು ಗೊತ್ತಾ, ಅವನಿಗೆ ಯಾರು ನನ್ನ ಟ್ರಿಪ್ಪಿಗೆ ಹೋಗಿರೋದು ಅಲ್ಲಿ ಏನಾಯ್ತು ಅಂತ ಗೊತ್ತಿರೋದು ಹೆಂಗ್ ಸಾಧ್ಯ? ದರ್ಶನೇ ಹೇಳಿರೋದು. ಇವಾಗ ಅವ್ನು ಮುತ್ತುನು ಏನು ಪರ್ಫೆಕ್ಟ್ ಅಲ್ಲ, ಅವನು ಟ್ರಿಪ್ಪಲ್ಲಿ ಯಾರ್ಯಾರ ಜೊತೆ ಮಾತಾಡ್ತಿದ್ದ ಅಂತ ನಾನು ನೋಡಿದ್ದೀನಿ. ಸರಿ, ಅವ್ನು ಪರ್ಸ್ನಲ್, ಯಾರ ಜೊತೆ ಆದ್ರೂ ಮಾತಾಡ್ಕೊಳ್ಳಿ. ಬ್ರೇಕಪ್ ಆದ್ಮೇಲೆ ಅವ್ನು ಹೆಂಗಿದ್ರು ನಾನು ಕೇಳಕ್ ಹೋಗ್ಬಾರ್ದು. ಸೊ ನಾನು ಅದು ಪರ್ಸನಲ್, ಅವ್ನು ಯಾರ ಜೊತೆ ಅದು ಮಾತಾಡ್ಕೊಳ್ಳಿ. ಬಟ್ ಹಂಗೆ ಹಿಂಗೆ ಅಂತ ಹೇಳಿದ್ನಲ್ಲ, ಅವ್ರು ಒಂದಿಷ್ಟ ನಿಜವಾಗ್ಲು ಇಷ್ಟಪಟ್ಟಿದ್ರೆ ಅಥವಾ ನಿಜವಾಗ್ಲು ಮನುಷ್ಯ ಆಗಿದ್ರೆ ಈ ತರ ಒಂದು ಹೆಣ್ಮಗುನ ಪಬ್ಲಿಕ್ ಅಲ್ಲಿ ಏನು ಕೇಳ್ಬೇಕು? ಇವಾಗ ಸರಿ, ಅವನು ಹಂಗ್ ಟ್ರಿಪ್ಗೆ ಹೋದಾಗ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ ವ್ಯಕ್ತಿ ಸಾರಿ ಕೇಳ್ಕೊಂಡು ನಾನು ಸರಿ ಇಲ್ಲ ಅಂದ್ಮೇಲೆ ನನ್ನ ಜೊತೆ ಯಾಕೆ ಸಾರಿ ಕೇಳ್ಕೊಂಡು ಬಂದ? ಏನಕ್ಕೂ ಬರ್ಬೇಕಿತ್ತು? ಸೊ ಅವ್ನಲ್ಲಿ ಬಂದ್ಮೇಲೆ ತಾನೆ ಈ ತರ ಅವ್ನು ಗೊತ್ತಿದ್ದು ಬಂದ್ಬಿಟ್ಟು ಇವಾಗ ನನ್ನ ಮೇಲೆ ಗೇಮ್ ಆಡಿದ್ರೆ ತಪ್ಪಲ್ವಾ? ಸೊ ಅವ್ನು ಮತ್ತೆ ಇನ್ನೊಂದು ಹೆಣ್ಮಗುಗೆ ಕೆಟ್ಟ ಮಾತು ಬೈಯೋ ಅಂತ ರೈಸ್ ಯಾರು ಕೊಟ್ರು? ಅದು ಪಬ್ಲಿಕ್ ಅಲ್ಲಿ. ಪರ್ಸನಲ್ ಬೇರೆ, ಪರ್ಸನಲ್ ಆಗಿ ಎಲ್ಲರೂ ಬೈದಾಕೊಂತಾರೆ. ಪಬ್ಲಿಕ್ ಅಲ್ಲಿ ಒಂದು ಹೆಣ್ಮಗುಗೆ ಹರಾಸ್ಮೆಂಟ್ ಮಾಡ್ತಾರೋ ತಪ್ಪಿದೆ. ನನಗೆ ಮತ್ತೆ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ, ನಿಂದು ಹಂಗಿದೆ, ನಿನ್ ಹಿಂದಿದೆ, ಅದು ಇದೆ ಇದಿದೆ ಅಂತ. ಅದೆಲ್ಲ ಹೇಳ್ತಿರೋದು ಮೇನ್ ತಪ್ಪು. ಒಂದು ಹೆಣ್ಣು ಹೊಟ್ಟೆಲಿ ಹುಟ್ಟ ಮೇಲೆ ಇನ್ನೊಂದು ಹೆಣ್ಣಿಗೆ ಯಾವತ್ತು ಪಬ್ಲಿಕ್ ಅಲ್ಲಿ ಅವಮಾನ ಮಾಡಕ್ ಹೋಗ್ಬಾರ್ದು. ಇವಾಗ ನಾನು ಗೇ ಅಂದಿದ್ದು ಪದಕ್ಕೆ ಅವ್ನಿಗೆ ಅವಮಾನ ಆಗಿದೆ ಅಂದಾಗ, ಗೇ ಅನ್ನೋಕ್ಕಿಂತ ಮುಂಚೆ ಇವ್ನು ಈ ತರ ಇದಕ್ಕಿಂತ ಮುಂಚೆ ಅದೇ ಕೆಟ್ಟ ಬೈದಿದ್ದಾನೆ. ಸೊ ಗೇ ಅಂದಿದ್ದು ನನ್ಗೆ ಗೊತ್ತಿಲ್ದಿರ ಅಂದಿರೋದು, ಅವ್ನಿಗೆ ಗೊತ್ತಿದ್ದು ಮಾಡ್ತಾ ಇದ್ದಾನಲ್ಲ. ಅದಕ್ಕೆ ನಾನು ಹೇಳೋಣ, ಒಂದ್ ಹೆಣ್ಮಗುದು ನಿಜ ಇಷ್ಟಪಟ್ಟಿರೋರು ಯಾವತ್ತು ಒಂದ್ ಹೆಣ್ಮಗು ನಾವು ಬೇಡ ಅನ್ನೋ ವ್ಯಕ್ತಿನ ಅವ್ರು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ. ಅದು ಬಿಟ್ಬಿಟ್ಟು ಆ ಹುಡ್ಗಿಗೆ ಏನೇ ಇಲ್ಲಿ ಅದನ್ನ ತಗೊಂಡ್ ಹೋಗ್ಬಿಟ್ಟು ಆಚೆ ಹೇಳ್ಬೇಕು ಅಂತ ಯಾರು ಬಯಸಲ್ಲ. ಸೊ ಇವ್ನು ಹೇಳ್ತಾ ಇದ್ದಾನಂದ್ರೆ, ಅಷ್ಟು ಧೈರ್ಯವಾಗಿ ಹೇಳ್ತಿದ್ದಾನಂದ್ರೆ ಇದಕ್ಕೆಲ್ಲ ಕಾರಣನೇ ಗೋರ್ದರ್ಶು ಮತ್ತೆ ಜೊತೆಲಿ ನನ್ನ ಟ್ರಿಪ್ಪಲ್ಲಿ ಯಾರ್ಯಾರೋ ಇದ್ರು ಅವರಲ್ಲ, ಕೆಲವೊಬ್ರು ಅಷ್ಟೇ. ಇದೆಲ್ಲ ಏನಕ್ಕೆ ಈ ತರ ಎಲ್ಲ ಮಾಡ್ಬೇಕಿದೆ? ಜೊತೆಲಿದ್ದು ಈ ತರ ತಲೆ ಹಿಡಿಯೋ ಕೆಲಸಗಳು ಅಥವಾ ಹಿಂದೆ ಮಾತಾಡೋದು. ಒಂದು ಹುಡುಗಿ ಅಂದ್ರೆ ಏನ್ ತಿಳ್ಕೊಂಡವ್ರು ಅವರು? ಅವ್ರ ತಾಯಿ ಕೂಡ ಒಂದ್ ಎಣ್ಣೆ ಅಲ್ವಾ? ಅವ್ರ ತಾಯಿ, ಅವ್ರ ಎತ್ತಿದ ತಾಯಿ ಕೂಡ ಒಂದೆಣ್ಣೆ, ಭೂಮಿ ತಾಯಿನೂ ಒಂದೆಣ್ಣೆ. ಹೆಣ್ಣು ತಪ್ಪು 1001 ಮಾತು ತಪ್ಪು ಮಾಡಿರ್ಲಿ, ಅದು ಪಬ್ಲಿಕ್ ಅಲ್ಲಿ ಬಂದು ಅರೇಂಜ್ಮೆಂಟ್ ಮಾಡೋದು ಮೇನ್
ತಪ್ಪೇ ಅದು. ಒಂದು ಗಂಡು ಅಂದಮೇಲೆ ಹೆಣ್ಣನ್ನ ತಿದ್ದುಕೊಂಡು ಬಾಳ್ಬೇಕು. ಒಂದು ಹೆಣ್ಣಿಗೆ ಬುದ್ಧಿ ಹೇಳ್ಕೊಂಡು ಒಂದು ಹೆಣ್ಣನ್ನ ನಡ್ಸ್ಕೊಂಡು ಮಾಡೋದೇ ಗಂಡು ಕರ್ತವ್ಯ ಆಗಿರುತ್ತೆ. ನಮ್ಮ ತಂದೆದು ಹಂಗೆ ತಾನೆ, ಮಗು ತಪ್ಪು ಮಾಡಿದ್ರೆ ತಂದೆ ಏನು ಮಾಡ್ತಾರೆ, ಊರಿಗೆ ಪ್ರಚಾರ ಮಾಡ್ಕೊಂಡು ಬರ್ತಾರೆ, ಹೆಣ್ಣು ಹಿಂಗೆ, ಹೆಣ್ಣು ಇಲ್ಲ ಈ ಥರ, ಹೆಣ್ಣು ಆ ಥರ ಅಂದ್ಕೊಂಡು. ಇಲ್ಲ, ಏನು ಮಾಡ್ತಾರೆ, ಒಂದು ಹೆಣ್ಣು ತಪ್ಪು ಮಾಡಿದರೆ ಅಥವಾ ಮಾಡೇ ಇದ್ರೂ ಏನು ಮಾಡ್ತಾರೆ, ಅದನ್ನ ತಿದ್ದುಕೊಂಡು ಬುದ್ಧಿ ಹೇಳ್ಕೊಂಡು ಇದು ಮಾಡ್ತಾರೆ. ಇಲ್ಲ, ಇವಾಗ ಒಂದು ಲವ್ ಮಾಡಿರೋ ವ್ಯಕ್ತಿ, ಇಷ್ಟಪಟ್ಟಿರೋ ವ್ಯಕ್ತಿ ಯಾವ ಕಾರಣಕ್ಕೂ ಒಂದು ಹೆಣ್ಣನ್ನ ಸಮಾಜ ಮುಂದೆ ಕೆಟ್ಟವ್ರು ಮಾಡಕ್ ಹೋಗಲ್ಲ. ಯಾಕಂದ್ರೆ ಹೆಣ್ಣಿಗಿರೋ ಪವರ್ ಅದಿದೆ. ಯಾಕಂದ್ರೆ ಹೆಣ್ಣು ಅಂದ್ರೆ ಗೌರವ ಕೊಡೋ ನಾಡಿದೆ. ಸೊ ಈ ತರ ಒಂದ್ ನೇಮ್ ಮಾಡಿರೋ ಹೆಣ್ಣಿಗೆ ಹತ್ರ ಬಂದು ಬಾಯಿ ಬಂದಂಗೆ ಬೈಯೋದು ಏನಕ್ಕಿದೆ? ಪರ್ಸನಲ್ ಆಗಿ ಬೈಕೊಳ್ಳಿ, ನಂಗೇನು ಬೇಜಾರಿಲ್ಲ. ಪರ್ಸನಲ್ ಆಗಿ ಏನೇ ಅಂದ್ರೂ ಅದು ಬರೋದಿಲ್ಲ. ಪಬ್ಲಿಕ್ ಹಂಗೆ ಬೈಬಾರ್ದು. ಇವಾಗ ಏನ್ ಪದ ನಾನು ಬೈ ಮಿಸ್ ಆಗಿ ಹೇಳಿರೋದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.